ಏನು ಅನ್ನಿಸ್ತು? ಖುಷಿ ಆಗುತ್ತೆ ನಮ್ಮ ಜೊತೆಲಿರೋರು, ನಮ್ಮ ಫ್ರೆಂಡ್ ಕ್ಯಾಪ್ಟನ್ ಆದಂತಹ ಸಂದರ್ಭದಲ್ಲಿ. ಸೊ ನೀವು ತುಂಬ ಸಪೋರ್ಟಿವ್ ಆಗಿ ಇರ್ತೀರಾ ಕೂಡ ಅವ್ರಿಗೆ. ನನಗೆ ಆಬ್ವಿಯಸ್ಲಿ ಖುಷಿ ಆಯ್ತು, ಯಾಕಂದ್ರೆ ನಾನು ಕ್ಯಾಪ್ಟನ್ ಆಗಿದ್ದೆ ಆ ವಾರ. ಆಮೇಲೆ ಅವಳ ಟಾಸ್ಕ್ನ ನಾನು ನೋಡಿರೋ ಪ್ರಕಾರ ಅವಳಿಗೆ ಶಿ ಈಸ್ ಲಿಟಲ್ ಡೆಲಿಕೇಟ್ ಆಯ್ತು. ಅವಳು ಸ್ವಲ್ಪ ಹೆಂಗಂತಾರಪ್ಪ, ಚಿಕ್ಕ ವಯಸ್ಸಿಂದ ಏನು ಸ್ಪೋರ್ಟ್ಸ್ ಆಡಿಲ್ಲ, ಜಿಮ್ಗೆ ಹೋಗಿಲ್ಲ, ಆ ಥರ ವ್ಯಕ್ತಿ. ಆಮೇಲೆ ಸ್ಟಾರ್ಟಿಂಗಲ್ಲಿ ಅವ್ರು ಟಾಸ್ಕ್ ಎಲ್ಲ ಸೋತಾಗ ನನ್ನ ಹತ್ರ ಬಂದು ಮಾತಾಡೋದು ಉಂಟು. ಅವಳು ಬಂದ್ಬಿಟ್ಟು, ಯಾಕೋ ನನಗೆ ಟಾಸ್ಕ್ ಆಡೋಕೆ ಆಗ್ತಾಯಿಲ್ಲ, ನಾನು ಆದರೂ ತುಂಬ ಎಫರ್ಟ್ಸ್ ಹಾಕಿದ್ದೀನಿ ಅಂತೆಲ್ಲ ಇತ್ತು. ಬಟ್ ಅವಾಗ ಏನಾಗುತ್ತೆ ಅಂದರೆ, ನಾನು ಅವಳಿಗೆ ಏನು ಹೇಳಿದ್ದೆ ಅಂದರೆ, ಇಲ್ಲಿ ನೋಡಿ, ಯಾರೂ ಒಲಿಂಪಿಕ್ಸ್ಗೆ ಬಂದಿಲ್ಲ, ನಾವು ಯಾರೂ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ, ನಿನ್ನ ಕೈಯಲ್ಲಿ ಆದಷ್ಟು ಆಡು ಅಷ್ಟೇ, ಅದಕ್ಕಿಂತ ಮೀರಿ ಆಡು ಅಂತ ಯಾರೂ ಹೇಳ್ತಾ ಇಲ್ಲ. ಆಮೇಲೆ ಒಂದು ಡ್ರಮ್ ಟಾಸ್ಕ್ ಅಂತ ಬರುತ್ತೆ, ಬ್ಯಾರ್ಲ್ ಇಟ್ಕೊಂಡು ನಿಂತಿರ್ತೀವಿ ಅವಾಗ ಅವಳು ಬಂದು ನೀರು ಹಾಕಕ್ಕೆ ಕಷ್ಟಪಡ್ತಿರ್ತಾಳೆ. ನಾನು ಹೇಳ್ತೀನಿ, ಸ್ಪಂದನ ತಡಿಬೇಡ, ಕಾವ್ಯನ್ ತಡಿ ಅಂತ. ಅವಾಗ ಅವಳು ಎಲ್ಲೋ ಒಂದು ಕಡೆ ಹರ್ಟ್ ಆಗುತ್ತೆ, ಅಂದರೆ ನೀನು ನನ್ನ ವೀಕ್ ಅನ್ಕೊಂಡಿದ್ಯಾ. ಓಕೆ. ಬಟ್ ನಾನು ಹೇಳೋದೇನೆಂದರೆ, ಆ ಟಾಸ್ಕ್ ಅಂತ ಬಂದಾಗ ನನಗೆ ಏನೊಂದು ಸಿಚುವೇಶನ್ ನಿನ್ನ ಬಿಟ್ಟರೆ ನೀನು ಎಲ್ಲೇ ಕಷ್ಟಪಡ್ತಾ ಇದೆಯಾ, ನಮ್ಗೆ ಹೆಲ್ಪ್ ಆಗುತ್ತಲ್ವ, ನೀನು ಆಪೋಸಿಟ್ ಟೀಮಲ್ಲಿ ಇದೆಯಾ. ಸೊ ಆ ಥರ ಯೋಚನೆ ಮಾಡಬೇಡ, ಇಟ್ಸ್ ಆಲ್ ಅ ಸ್ಟ್ರಾಟಜಿ ಅಂತ ಹೇಳಿರ್ತೀನಿ. ಅವಳು ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ, ನಿಮ್ಗೆ ಯಾಕೋ ಟಾಸ್ಕ್ ಆಡೋಕೆ ಆಗ್ತಾ ಇಲ್ಲ, ಬಟ್ ಆದಷ್ಟು ಎಫರ್ಟ್ ಆಗ್ತಾ ಇದ್ದೀನಿ ಅಂತ. ನಾನು ತುಂಬ ಸಪೋರ್ಟಿವ್ ಆಗಿರ್ತೀನಿ ಅವಳಿಗೆ, ಇಲ್ಲ ತಲೆ ಕೆಡಿಸ್ಕೋಬೇಡ ಅಂತ. ಬಟ್ ಈ ಲಾಸ್ಟ್ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಅವಳು ನನ್ನ ಚೂಸ್ ಮಾಡ್ತಾಳೆ, ಯಾಕಂತಂದರೆ ಅವಳಿಗೆ ನನ್ನ ಮೇಲೆ ಒಂದು ಬಿಲೀಫ್ ಇರುತ್ತೆ. ಆಮೇಲೆ ನನಗೂ ಅವಳ ಮೇಲೆ ಬಿಲೀಫ್ ಇರುತ್ತೆ. ನಾನು ಯಾವತ್ತೂ ಅವಳು, ನನಗೇನು ಗೊತ್ತಾ, ಒಂದು ಗೇಮಲ್ಲಿ ಆಡಬೇಕಂದ್ರೆ ನೀನು ಎಫರ್ಟ್ ಹಾಕ್ಬೇಕು ಅಷ್ಟೇ ಬೇಕಿರುತ್ತೆ. ವಿನ್ನಿಂಗ್ ಆರ್ ಲೂಸಿಂಗ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ನೀನು ಶಕ್ತಿ ಮೀರಿ ನೀನು ಆಡೋಕ್ಕಾಗತ್ತಾ ಅಷ್ಟೇ ಬೇಕಾಗಿರುತ್ತೆ. ಸ್ಪಂದನ ನನಗೆ ಎಲ್ಲೂ ವೀಕ್ ಅಂತ ಅನ್ನಿಸ್ಲೇ ಇಲ್ಲ, ಯಾಕಂದರೆ ಅವಳು ಆಡಿರೋ ಟಾಸ್ಕ್ ಎಲ್ಲ ಅವಳ ಕೈಯಲ್ಲಿ ಆದಷ್ಟು ಎಫರ್ಟ್ ಹಾಕಿದಾಳು ಅವಳು. ಇವಾಗ ಯಾರೋ ಒಬ್ರು ಓಡಕ್ಕೆ ಬರಲ್ಲ ಅಂದವ್ರಿಗೆ ನಾಳೆನೇ ಎದ್ಬಿಟ್ಟು ಫಾಸ್ಟಾಗಿ ಓಡು ಅಂದರೆ ಆಗುತ್ತಾ. ಸೊ ಎಲ್ಲ ಅವ್ಳು ಕಷ್ಟಪಡ್ತಿದ್ದಾಳೆ, ನನಗೆ ಕಾಣಿಸಿದೆ ಅದು, ಯಾಕಂದ್ರೆ ಅವಳು ಹಾಕಿರೋ ಎಫರ್ಟ್ಸ್ ಕೂಡ. ಆಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಅದು ನನಗೆ ಖುಷಿ ಆಯಿತು, ಯಾಕಂದರೆ ಅವಳು ಶಕ್ತಿ ಮೀರಿ ಆಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ, ಆದಷ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೋತಾಳೆ. ಅದು ತುಂಬ ಇಂಪಾರ್ಟೆಂಟ್ ಆಗಿದೆ, ಇಲ್ಲಿ ಸ್ಟ್ರಾಟಜಿ ಮಾಡೋದು ತುಂಬ ಇಂಪಾರ್ಟೆಂಟ್ ಒಂದು ಟಾಸ್ಕ್ ಅಂತ ಬಂದಾಗ. ಆಮೇಲೆ ನೋಡಿ, ಇವಾಗ ನಾವೆಲ್ಲ ಎಷ್ಟು ಬಿದ್ದು ಒದ್ದಾಡಿದ್ರು ನಮ್ಗೆ ಅಷ್ಟು ಇಂಜುರಿ ಆಗಲ್ಲ, ಯಾಕಂದರೆ ಚಿಕ್ಕ ವಯಸ್ಸಿಂದ ಬಿದ್ದು ಒದ್ದಾಡಿ ಕೈ ಕಾಲು ಅದೆಲ್ಲ ಏಟ್ ಮಾಡ್ಕೊಂಡು ವೇರ್ ಯೂಸ್ ಟು ಇಟ್. ಪಾಪ ಅವಳ ಹತ್ರ ಮಾಡ್ಕೊಂಡಿಲ್ಲ, ಬಾಡಿಲಿ ಒಂದು ಮಾರ್ಕ್ ಇಲ್ಲ ಅವಳಿಗೆ. ಪಾಪ ಅವಳಿಗೆ ಈ ಥರ ಮುಟ್ಟಿದ್ರೆ ಕೆಂಪಾಗ್ಬಿಡುತ್ತೆ ಬಾಡಿ ಎಲ್ಲ, ಆ ಥರ ವ್ಯಕ್ತಿ ಅವಳು. ಅಲ್ಲಿ ಬಂದು ಪಾಪ ಅವಳು ಏನೋ ಕಷ್ಟಪಟ್ಟು, ನಾನು ಹೇಳ್ತೇನೆ ಬೇಡ ಸ್ಪಂದು ಬೀಳ್ಬೇಡ, ನೆಸೆಸರಿ ಇಲ್ಲ, ಬಾಲ್ ಸಿಕ್ಕಿದೆ ಅಂತೆಲ್ಲ, ಆದರೂ ಎದ್ದು ಬಿದ್ದು ಏನೋ ಕಷ್ಟಪಟ್ಟು ಒಂದು ಬಾಲೆಲ್ಲ ಸಿಕ್ತು. ಸೆಕೆಂಡ್ ರೌಂಡ್ ಬಂದಾಗ ಇನ್ನೊಂದೇನೋ ಎಫರ್ಟ್ ಹಾಕೋಕೆ ಹೋದ್ವಿ, ಆ ಆಟದ ವೇಗದಲ್ಲಿ ಪಾಪ ನೋಡಿ ಬಿದ್ದು ಕಾಲು ಏಟ್ ಮಾಡ್ಕೊಂಡು ಅವಳು. ಅದು ನೋಡಿ ಸುಮ್ಮನೆ ಯಾರು ಮಾಡ್ಕೋತಾರೆ ಇಲ್ಲಿ ಸುಮ್ಮನೆ. ಅದು ಎಫರ್ಟ್ ಹಾಕೋಕೆ ಹೋಗಿ ತಾನೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಗೊತ್ತಿದ್ರೂ ಎಫರ್ಟ್ ಹಾಕೋಕೆ ಹೋಗಿ ಕಾಲೇಟ್ ಮಾಡ್ಕೊಂಡು, ಅದಕ್ಕಿಂತ ಇನ್ನೇನು ಎಫರ್ಟ್ ಹಾಕೋಕ್ಕೆ ಸಾಧ್ಯ ಅಲ್ಲಿ. ಸೊ ನಾನು ನೋಡಿರೋ ಪ್ರಕಾರ ಪಾಪ ಶಿ ಗೇವ್ ಹರ್ 100%. ಟಾಸ್ಕ್ ಅನ್ನೋ ವಿಷಯದಲ್ಲೂ ಕೂಡ ಶಕ್ತಿ ಮೀರಿ ಆಡ್ದಾಳೆ ಅಂತ ನನಗೆ.